ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ನ ಶಿಕ್ಷಕ ಆದರ್ಶ್. ಸೊ ಎಲ್ಲರಿಗೂ ಇವತ್ತಿನ ಕ್ಲಾಸ್ಗೆ ಹಾರ್ದಿಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಎಲ್ರೂ ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಹೇಗೆ ನಾವು ಈ ಸಮರೀಸ್ ಅನ್ನ ಕವರ್ ಮಾಡ್ತಾ ಇದ್ದೇವೆ, ಸಿಂಪಲ್ ಆಗಿದೆ. ನಾವು ಒಟ್ಟು 3 ಟೆಕ್ನಿಕ್ಸ್ಗಳನ್ನ ಇಲ್ಲಿ ನೋಡ್ತಾ ಇದ್ದೀವಿ. ಏನು? ಮೊದಲಿಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ಕವರ್ ಮಾಡ್ತೇವೆ. ಯಾವ್ದಾವ್ದು ಇಂಪಾರ್ಟೆಂಟ್ ಇದೆಯೋ ಅವು, ಯಾವ್ದಾವ್ದು ರಿಪೀಟೆಡ್ ಆಗಿ PYQsಗಳಲ್ಲಿ ಬಂದಿದೆಯೋ ಅವು, ಹಾಗೆ ಹೇಗೆ ನಾವು ಆನ್ಸರ್ ಅನ್ನ ಮಾಡಬಹುದು, ಯಾವ ಟೆಕ್ನಿಕ್ಸ್ಗಳಿಂದ ಸುಲಭವಾಗಿ ಆನ್ಸರ್ ಮಾಡಬಹುದು, ಆ ವೇನಲ್ಲಿ ನಾವು ಈ ಚಾಪ್ಟರ್ ಅನ್ನ ಕವರ್ ಮಾಡ್ತಾ ಇದ್ದೇವೆ. ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯೋತ್ತರ ಭಾರತ, ಇದನ್ನ ಸಮರಿ ವೇದಲ್ಲಿ ಕವರ್ ಮಾಡೋಣ ಬನ್ನಿ. ಯಾಕೆ ಓದ್ಬೇಕು? 3 ಅಥವಾ 4 ಮಾರ್ಕ್ಸ್ಗಳು ಬರುತ್ತೆ ಎಕ್ಸಾಮ್ ಅಲ್ಲಿ. ಯಾವ ರೀತಿ ಕೇಳಬಹುದು? 1, 2, 3 ಆರ್ 4 ಮಾರ್ಕ್ಸ್ಗಳ ಕ್ವಶನ್ಗಳನ್ನ ಕೇಳಬಹುದು. ಹೀಗಾಗಿ ಈ ಚಾಪ್ಟರ್ನಿಂದ MCQ ಕ್ವಶನ್ಸ್ಗಳಿರಬಹುದು, 1 ಮಾರ್ಕ್ ಕ್ವಶನ್ಸ್ಗಳಿರಬಹುದು, ವೆರಿ ಇಂಪಾರ್ಟೆಂಟ್ ಆಗತ್ತೆ. ಓಕೆ, ಎಸ್. ಯಾವ್ದಾವ್ದು ಇಂಪಾರ್ಟೆಂಟ್ ಆಗುತ್ತೆ? ಇಂಡಿಪೆಂಡೆನ್ಸ್ ಆದ್ಮೇಲೆ ಏನೇನು ಪ್ರಾಬ್ಲಮ್ಸ್ ಬಂತು ಭಾರತಕ್ಕೆ, ಯಾವ್ಯಾವ ರಾಜ್ಯಗಳು ಇಂಟಿಗ್ರೇಷನ್ ಅನ್ನ ವಿರೋಧಿಸಿದ್ವು, ಏಕೀಕರಣವನ್ನ ಹೇಗೆ ಇಂಟಿಗ್ರೇಷನ್ ಮಾಡ್ಲಾಯ್ತು, ಗೋವಾ ಪಾಂಡಿಚೇರಿ ಹೇಗ್ ಬಂತು ಭಾರತಕ್ಕೆ, ಹೈದರಾಬಾದ್ ಹೇಗ್ ಬಂತು, ಆರ್ಗನೈಸೇಷನ್, ಇವೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಯ್ತು? ಆ ಇನ್ನು ಭಾರತ ಒಂದು ಯೂನಿಯನ್ ಆಗಿತ್ತು. ಆ ಯೂನಿಯನ್ದಲ್ಲಿ ಬಹಳಷ್ಟು ಭಾಷೆಗಳಿದ್ವು. ಆ ಒಂದು ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಸಪರೇಟ್ ಸ್ಟೇಟ್ಸ್ಗಳ ಡಿಮಾಂಡ್ ಬಂತು. ಅವುಗಳ ಬಗ್ಗೆ ಸಹ ಡಿಸ್ಕಸ್ ಮಾಡ್ತೇವೆ. ಮೊದಲಿಗೆ ಪ್ರಾಬ್ಲಮ್ಸ್. ಸೊ ಆಫ್ಟರ್ ಇಂಡಿಪೆಂಡೆನ್ಸ್ ಏನೇನು ಪ್ರಾಬ್ಲಮ್ಸ್ ಬಂದಿರ್ಬೋದು ಯೋಚನೆ ಮಾಡಿ. ಒಂದಂತೂ ಪಾರ್ಟಿಷನ್ ಆಯ್ತು. ಪಾರ್ಟಿಷನ್ ಆದ್ಮೇಲೆ ಏನು? ಬಹಳಷ್ಟು ರೆಫ್ಯೂಜಿಸ್ಗಳಾದ್ರು, ಕರೆಕ್ಟ್ ತಾನೆ? ಹಾಗೆ ಇಂಡಿಯಾ ಆವಾಗ ಡೆವಲಪ್ಮೆಂಟ್ ಆಗಿತ್ತಾ? ಇಲ್ಲ. ಎಲ್ಲಾ ಸೆಕ್ಟರ್, ಇಂಡಸ್ಟ್ರಿ, ಅಗ್ರಿಕಲ್ಚರ್, ಎಜುಕೇಶನ್ ಸೆಕ್ಟರ್, ಇಲ್ಲೆಲ್ಲ ಬಹಳಷ್ಟು ಹಿಂದಿತ್ತು ಭಾರತ. ಸೊ ರೆಫ್ಯೂಜೀಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಇಂಡಿಯಾ ಪಾಕಿಸ್ತಾನ ಆಯ್ತು. ಯಾವುದರ ಮೇಲೆ? ರಿಲಿಜಿಯನ್ನ ಆಧಾರದ ಮೇಲೆ. ಅದಾದ್ಮೇಲೆ ಕಮ್ಯುನಲ್ ರೈಟ್ಸ್ ಆಗುತ್ತೆ, ಕೋಮು ಗಲಭೆ, ಗೌರ್ಮೆಂಟ್ ಫಾರ್ಮೇಶನ್ ಮಾಡಬೇಕಾಗಿತ್ತು, ಅದು ಒಂದು ದೊಡ್ಡ ಸಮಸ್ಯೆ ಆಯಿತು. ವೇರಿಯಸ್ ಪ್ರೊವಿನ್ಸಸ್ಗಳನ್ನ ಇಂಟಿಗ್ರೇಟ್ ಮಾಡೋದಿರಬಹುದು. ಫುಡ್ ಇರಲಿಲ್ಲ ಭಾರತ ಹತ್ತಿರ ಆ ಸಮಯದಲ್ಲಿ. ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಆಗಿರಲಿಲ್ಲ, ಇಂಡಸ್ಟ್ರೀಸ್ಗಳು ಸಹ ಗ್ರೋತ್ ಆಗಿರಲಿಲ್ಲ. ಈ ರೀತಿಯಾಗಿ ನೋಡೋದಾದ್ರೆ ಫಸ್ಟು ಕೀವರ್ಡು ಪಾರ್ಟಿಷನ್. ಪಾರ್ಟಿಷನ್ ಇಂದ ರೆಫ್ಯೂಜೀಸ್ಗಳು ಬರ್ತಾರೆ. ರೆಫ್ಯೂಜೀಸ್ಗಳಾದ್ಮೇಲೆ ಏನು? ಕಮ್ಯುನಲ್ ರೈಟ್ಸ್ ಆಗತ್ತೆ. ಇಂಟರ್ನಲ್ಲಿ ಫುಡ್ ಇರಲಿಲ್ಲ, ಇಂಡಸ್ಟ್ರೀಸ್ಗಳು ಸಹ ಇರಲಿಲ್ಲ. ಇವೆಲ್ಲವೂ ಭಾರತ ಎದುರಿಸಿದಂತಹ ಸಮಸ್ಯೆಗಳಾಗಿದ್ವು. ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕ್ವಶನ್ ಏನಿದೆ? ಇಂಟಿಗ್ರೇಷನ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ಸ್, ರಾಜಪ್ರಭುತ್ವದ ರಾಜ್ಯಗಳ ಏಕೀಕರಣವನ್ನ ಯಾರ ನೇತೃತ್ವದಲ್ಲಿ ಸಾಧಿಸಲಾಯಿತು? ಈಸಿ ಪೀಸಿ ಕ್ವಶನ್. ಎಲ್ಲರೂ ಕಮೆಂಟ್ ಅಲ್ಲಿ ಆನ್ಸರ್ ನ ತಿಳಿಸಿ. ವಲ್ಲಭಭಾಯಿ ಪಟೇಲ್, BR ಅಂಬೇಡ್ಕರ್, ಶಾಸ್ತ್ರಿ, ಅಯೂಬ್ ಖಾನ್. ಯಾವುದು ಸರಿಯಾದ ಉತ್ತರ? ಟಿಕ್ ಟಿಕ್ ನಡೀತಾ ಇದೆ ತಾನೆ? ಮಾಡಿದ್ರೆ ಆನ್ಸರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಸ್, ಒನ್ ಅಂಡ್ ಓನ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಈಸ್ ದ ಕರೆಕ್ಟ್ ಆನ್ಸರ್. ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದ್ರೆ ಯಾವ ಯಾವ ಸ್ಟೇಟ್ಸ್ಗಳು ಅಪೋಸ್ ಮಾಡಿದ್ವು ಇಂಟಿಗ್ರೇಷನ್ ಅನ್ನು? ಅದೇ ರೀತಿ ಇಲ್ಲಿ ನೋಡೋದಾದ್ರೆ ಇಲ್ಲಿ 3 ಟಿಕ್ ಬರ್ತಾ ಇದೆ, ಇವೆರಡಕ್ಕೂ ಟಿಕ್ ಬರ್ತಾ ಇಲ್ಲ. ಯಾಕಂದ್ರೆ ಇವೆಲ್ಲವೂ ಭಾರತ ಇಂಟರ್ನಲ್ ರಾಜರ್ ಅವರ ವಿರುದ್ಧ ಇತ್ತು. ಇವೆರಡರಲ್ಲೂ ಎಕ್ಸ್ಟರ್ನಲ್, ಹೊರಗಿನ ಒಂದು ಫೋರ್ಸಸ್ಗಳಿದ್ವು ಅಂತ ಹೇಳ್ಬೋದು. ಜುನಾಗಢ್ ಯಾರ್ದು ಅಪೋಸಿಷನ್ನು? ಜುನಾಗಢ್ನ ಕಿಂಗ್. ಹೈದರಾಬಾದ್ ನಿಜಾಮ, ಜಮ್ಮು ಕಾಶ್ಮೀರ್ ಪಾಕಿಸ್ತಾನ ಬರ್ತಾ ಇತ್ತು. ಪಾಂಡಿಚೇರಿಯಲ್ಲಿ ಫ್ರೆಂಚರು, ಗೋವಾ ಪೋರ್ಚುಗೀಸರು. ಇವರಲ್ಲಿ ಯಾವ್ದಾವ್ದು ಇಂಪಾರ್ಟೆಂಟ್ ಇದೆಯೋ ಅವುಗಳನ್ನೆಲ್ಲವನ್ನೂ ನೋಡೋಣ ಬನ್ನಿ. ಜುನಾಗಢ್ ದಿವಾನ್ ವಿನಂತಿಸ್ತಾನೆ, ಆದರೆ ಜುನಾಗಢದ ರಾಜ ಒಪ್ತಾ ಇರಲ್ಲ. ಜುನಾಗಢದ ನವಾಬ ಒಪ್ಪಲ್ಲ, ಆತನಿಗೆ ಬೇರೆ ಕಡೆ ಹೋಗ್ಬೇಕಾಗಿತ್ತು, ಪಾಕಿಸ್ತಾನದ ಕಡೆ. ದಿವಾನ ವಿನಂತಿಸ್ತಾನೆ. ಅದಾದ್ಮೇಲೆ ಇಂಡಿಯನ್ ಆರ್ಮಿ ಬರುತ್ತೆ. ಇಂಡಿಯನ್ ಆರ್ಮಿ ಬಂದ್ಮೇಲೆ
ಭಾರತದೊಂದಿಗೆ ವಿಲೀನ ಆಗುತ್ತೆ. ಎಲ್ಲಿದೆ ಜುನಾಗಢ್? ಇಲ್ಲಿ ಏನ್ ಕಾಣ್ತಾ ಇದೆಯೋ ಇದೇ ಜುನಾಗಢ್ ಆಗಿದೆ. ಓಕೆ, ಇಲ್ಲಿ ಸರಿಸುಮಾರು ಗುಜರಾತ್ನ ಹತ್ತಿರ ಬರುತ್ತೆ. ಸೊ ಜುನಾಗಢ್ ಅಂದ ಕೂಡಲೇ ನವಾಬ ದಿವಾನ ಇಂಡಿಯನ್ ಆರ್ಮಿ ಕೀವರ್ಡ್ಸ್ ಆಗತ್ತೆ. ಕೂಲ್, ಎಸ್. ನೆಕ್ಸ್ಟ್ ಹೈದರಾಬಾದ್, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಡಿಸ್ಕಸ್ ದ ಮರ್ಜರ್ ಆಫ್ ಹೈದರಾಬಾದ್ ವಿತ್ ದ ಇಂಡಿಯನ್ ಯೂನಿಯನ್. ಭಾರತೀಯ ಒಕ್ಕೂಟದೊಂದಿಗೆ ಹೈದರಾಬಾದ್ನ ವಿಲೀನತೆ. ಹೈದರಾಬಾದ್ ಅಂದ ಕೂಡಲೇ ಹೈದರಾಬಾದ್ನ ನಿಜಾಮ ನೆನಪಿಗೆ ಬರಬೇಕು. ಹೈದರಾಬಾದ್ನ ನಿಜಾಮ ಏನ್ ಮಾಡ್ತಾನೆ? ತಟಸ್ಥ ಆಗಿರ್ಬೇಕಂತ ಹೇಳ್ತಾನ, ಎಲ್ಲೂ ಸೇರಲ್ಲ ಅಂತಾನ. ಅದಾದ್ಮೇಲೆ ಏನಾಗತ್ತೆ? ರಜಾಕಾರ್ ಯಾರು ನೆನಪಿಗೆ ಬರ್ತಾ ಇದ್ದಾರೆ? ಬಹಳಷ್ಟು ಫೋರ್ಸಸ್ಗಳು ಇಲ್ಲಿ ಬರುತ್ತೆ, ನೆನಪು ಮಾಡ್ಕೊಳ್ಳಿ. ಎಸ್, ನಿಜಾಮ್ಸ್ ರೂಲ್ ಇರುತ್ತೆ. ಜಾಯಿನ್ ರೆಫ್ಯೂಸ್ ಮಾಡ್ತಾರೆ, ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಸೊ ಹೈದರಾಬಾದ್ ನಿಜಾಮ್ ಇಂಡಿಪೆಂಡೆಂಟ್ ಕೀವರ್ಡ್ ಆಗತ್ತೆ. ಅದಾದ ಮೇಲೆ ತೆಲಂಗಾಣ ಲೀಡರ್ಶಿಪ್. ಇಲ್ಲಿ ಈ ಒಂದು ನಿಜಾಮ ನ್ಯೂಟ್ರಲ್ ಆಗಿದ್ದಾಗ ಇಂಡಿಯಾದ ಕಡೆಯಿಂದ ಯಾರ್ಯಾರು ಆತನನ್ನು ಎಳ್ಕೊಳ್ಳಿಕ್ಕೆ ಬಯಸ್ತಾರೆ, ತೆಲಂಗಾಣದ ಫಾರ್ಮರ್ಸ್ ಇರಬಹುದು, ಕಮ್ಯುನಿಸ್ಟ್ ಇರಬಹುದು, ಲೀಡರ್ಶಿಪ್ ಇವರೆಲ್ಲರೂ ಭಾರತದಲ್ಲಿ ಸೇರಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಹೀಗಿರ್ಬೇಕಾದರೆ ನಿಜಾಮನ ಒಂದು ರಜಾಕಾರ್, ಒಂದು ಕ್ರಿಯಲ್ ಆರ್ಮಿ ಇರುತ್ತೆ. ಇವರು ಬಹಳಷ್ಟು ಕ್ರೂರ ಆಗಿರ್ತಾರೆ. ಇವರಿಂದ ಬಹಳಷ್ಟು ಜನರು ನೋವನ್ನು ಅನುಭವಿಸಿರ್ತಾರೆ. ಹೀಗಾಗಿ ಇವರ ಮೇಲೆ ಬಹಳಷ್ಟು ಹೇಟ್ರೆಡ್ ಇರುತ್ತೆ. ಭಾರತೀಯ ಗೌರ್ಮೆಂಟ್ ಆರ್ಮಿಯನ್ನ ಕಳಿಸಿ ಈ ನಿಜಾಮನನ್ನ ಡಿಫೀಟ್ ಮಾಡುತ್ತೆ. ಹೀಗಾಗಿ 1948 ಈ ಹೈದರಾಬಾದ್ ಭಾರತದಲ್ಲಿ ಮರ್ಜ್ ಆಗುತ್ತೆ. ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ನೋಡೋದಾದ್ರೆ ಹೈದರಾಬಾದ್ನ ನಿಜಾಮ, ಇಂಡಿಪೆಂಡೆಂಟ್, ಫಾರ್ಮರ್ಸು, ಕಮ್ಯುನಿಸ್ಟ್ಸು. ಅದಾದ್ಮೇಲೆ ಇದಕ್ಕೆ ಎಕ್ಸ್ಟ್ರಾ ಫೋರ್ಸ್ ಬಂದಿದ್ದು ಯಾವಾಗ? ಈ ನಿಜಾಮನ ಆರ್ಮಿ ಏನಿರುತ್ತೋ ರಜಾಕಾರ್ಸ್, ಅವರ ಒಂದು ಕ್ರುಯಾಲಿಟಿ, ಇಂಡಿಯನ್ ಆರ್ಮಿ ಬರುತ್ತೆ. ಕೊನೆಗೆ ನಿಜಾಮ ಭಾರತದಲ್ಲಿ ಸೇರ್ಕೊಳ್ಳೇಬೇಕಾಗತ್ತೆ. ನೆಕ್ಸ್ಟು ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಅಂಡ್ ಕಾಶ್ಮೀರ್ ಅಂದ ಕೂಡಲೇ ಕಿಂಗ್ ಹರಿ ಸಿಂಗ್ ಈ ಒಂದು ಹೆಸರು ಮತ್ತೆ ಶೇಖ್ ಅಬ್ದುಲ್ಲಾ, ಈ ಎರಡು ಹೆಸರುಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ಸೊ ಯಾವಾಗ ಜಮ್ಮು ಕಾಶ್ಮೀರ್ ಇಂಟಿಗ್ರೇಷನ್ ಅಂತ ಕರಿತೇವೋ ಆವಾಗ ಒಂದು ರಾಜ ಹರಿ ಸಿಂಗು ಮತ್ತೊಂದು ಶೇಖ್ ಅಬ್ದುಲ್ಲಾ, ನ್ಯಾಷನಲ್ ಕಾನ್ಫರೆನ್ಸ್, ಈ ಎರಡು ಹೆಸರು ನೆನಪಲ್ಲಿ ಇರಲೇಬೇಕು. ಜಮ್ಮು ಕಾಶ್ಮೀರ್ ಭಾರತದ ಶಿರದಲ್ಲಿರುವಂತಹದ್ದು, ಟಾಪ್ ನಾರ್ತಲ್ಲಿ. ಏನಾಗುತ್ತೆ? ಕಿಂಗ್ ಹರಿ ಸಿಂಗ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ವಾಂಟೆಡ್ ಟು ಬಿ ಇಂಡಿಪೆಂಡೆಂಟ್. ರಾಜ ಹರಿ ಸಿಂಗ್ ಇಂಡಿಪೆಂಡೆಂಟ್, ನಾನು ಭಾರತಕ್ಕೂ ಹೋಗೋದಿಲ್ಲ, ಪಾಕಿಸ್ತಾನಕ್ಕೂ ಹೋಗೋದಿಲ್ಲ, ಇಂಡಿಪೆಂಡೆಂಟ್ ಆಗಿರ್ತೇನೆ ಅಂತ ಹೇಳ್ತಾನೆ. ಹೀಗಿರ್ಬೇಕಾದ್ರೆ ಪಾಕಿಸ್ತಾನ ಇದೇ ಅಪರ್ಚುನಿಟಿ ಅಂತ ತಿಳ್ಕೊಳ್ಳುತ್ತೆ. ಜಮ್ಮು ಮತ್ತು ಕಾಶ್ಮೀರ್ ಕಣಿವೆಯ ಆದಿವಾಸಿಗಳನ್ನ ಅದು ಪ್ರಚೋದಿಸುತ್ತೆ. ಇವರನ್ನ ನಾವು ಏನ್ ಮಾಡ್ಬೇಕನ್ನತ್ತೆ ಪಾಕಿಸ್ತಾನ. ರಾಜ ಹರಿಸಿಂಗ್ ಹೇಗಿದ್ರು ಇಂಡಿಪೆಂಡೆಂಟ್ ಆಗ್ಬೇಕಂತಿದ್ದಾನೆ. ಆತನನ್ನ ಫೋರ್ಸ್ ಮುಖಾಂತರ ತಮ್ಮ ಪಾಕಿಸ್ತಾನಕ್ಕೆ ಸೇರ್ಕೊಳ್ಬೇಕು ಅಂತ ಹೇಳುತ್ತೆ. ಹೀಗಿರ್ಬೇಕಾದ್ರೆ ನ್ಯಾಷನಲ್ ಕಾನ್ಫರೆನ್ಸ್ ಆಫ್ ಶೇಖ್ ಅಬ್ದುಲ್ಲಾ ಡಿಸೈಡೆಡ್ ಟು ಮರ್ಜ್ ವಿತ್ ಇಂಡಿಯಾ. ಯಾಕೆ? ಡೆಮೊಕ್ರೆಟಿಕ್ ರಿಪಬ್ಲಿಕ್ ಕಾನ್ಸ್ಟಿಟ್ಯೂಷನ್. ನ್ಯಾಷನಲ್ ಕಾನ್ಫರೆನ್ಸ್ನ ಶೇಖ್ ಅಬ್ದುಲ್ಲಾ ಏನ್ ಹೇಳ್ತಾರೆ? ನಾವು ಪಾಕಿಸ್ತಾನಕ್ಕೆ ಹೋಗೋದು ಬೇಡ, ಹೋಗೋದಾದ್ರೆ ಭಾರತಕ್ಕೆ ಹೋಗೋಣ ಅಂತಾರೆ. ಯಾಕೆ ಹಾಗೆ ಹೇಳ್ತಾರೆ? ನಿಮ್ಗೆ ಗೊತ್ತಿರಬಹುದು, ಪಾಕಿಸ್ತಾನದಲ್ಲಿ ಸೆಕ್ಯುಲರ್ ಇರಲ್ಲ, ಅಲ್ಲಿ ಇಸ್ಲಾಂ ಧರ್ಮದ ಒಂದು ಕಾನ್ಸ್ಟಿಟ್ಯೂಷನ್ ಇರುತ್ತೆ. ಭಾರತದಲ್ಲಿ ಯಾವ ಕಾನ್ಸ್ಟಿಟ್ಯೂಷನ್ ಇರುತ್ತೆ? ಡೆಮೊಕ್ರಾಟಿಕ್, ಪ್ರಜಾಪ್ರಭುತ್ವದ ಒಂದು ಕಾನ್ಸ್ಟಿಟ್ಯೂಷನ್, ಸಂವಿಧಾನ ಇರುತ್ತೆ. ಈ ಒಂದು ಕಾರಣದಿಂದ ಜಮ್ಮು ಕಾಶ್ಮೀರ್ ಭಾರತದಲ್ಲಿ ಸೇರ್ಕೊಳ್ಳುತ್ತೆ. ಸಿಂಪಲ್, ಅರ್ಥ ಆಯ್ತು ತಾನೆ? ರಾಜ ಹರಿಸಿಂಗು ಶೇಖ್ ಅಬ್ದುಲ್ಲಾ, ಡೆಮೊಕ್ರೆಟಿಕ್ ಮತ್ತೆ ಯಾವುದು ಕಾನ್ಸ್ಟಿಟ್ಯೂಷನ್ ಕೀವರ್ಡ್ಸ್ ಆಗುತ್ತೆ. ಇದಾದ್ಮೇಲೆ ಪಾಂಡಿಚೇರಿ. ಪಾಂಡಿಚೇರಿಯಲ್ಲಿ ಇನ್ನು ಎಕ್ಸ್ಟರ್ನಲ್ ಇರುತ್ತೆ. ಯಾರು ಎಕ್ಸ್ಟರ್ನಲ್ ಬರ್ತಾರೆ? ಫ್ರೆಂಚರು ಬರ್ತಾರೆ. ಸೊ ಪಾಂಡಿಚೇರಿ ಅಂದ ಕೂಡಲೇ ಫ್ರೆಂಚ್ ನೆನಪಲ್ಲಿ ಇಟ್ಕೊಳ್ಬೇಕು. ದ ಫ್ರೆಂಚ್ ಕಾಲೋನೀಸ್ ಹ್ಯಾಡ್ ಕಂಟಿನ್ಯೂಡ್ ದೇರ್ ಹೋಲ್ಡ್ ಆನ್ ಪಾಂಡಿಚೇರಿ, ಕರೈಕಲ್, ಮಾಹೆ ಅಂಡ್ ಚಂದ್ರನಗರ್. ಫ್ರೆಂಚ್ ವಸಾಹತುಗಳು ಪಾಂಡಿಚೇರಿ, ಕಾರೈಕಲ್, ಮಾಹೆ ಮತ್ತು ಚಂದ್ರನಗರದಲ್ಲಿ ತಮ್ಮ ಹಿಡಿತವನ್ನ ಮುಂದುವರಿಸಿದವು. ಕಾಂಗ್ರೆಸ್, ಕಮ್ಯುನಿಸ್ಟರು ಮತ್ತು ಇತರ ಸಂಘಟನೆಗಳ ಹೋರಾಟ. ಇದು ಇಂಡಿಪೆಂಡೆನ್ಸ್ ಆದ್ಮೇಲೂ ಸಹ ಫ್ರೆಂಚರು ಈ ಪಾಂಡಿಚೇರಿಯನ್ನ ಬಿಟ್ಕೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಹೀಗಾಗಿ ಭಾರತದಲ್ಲಿದ್ದಂತಹ ಕಾಂಗ್ರೆಸ್ ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಬಹಳಷ್ಟು ವೇರಿಯಸ್ ಸಂಘಟನೆಗಳು
ಇದರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. 1954 ಅಲ್ಲಿ ಫೈನಲಿ ಜಾಯಿಂಟ್ ಇಂಡಿಯಾ. ಅದಾದ ನಂತರ ಡಿಕ್ಲೇರ್ಡ್ ಅ ಯೂನಿಯನ್ ಟೆರಿಟರಿ 1963. ಸೊ 1954 to 63 ಒಂದು ಸ್ಟೇಟ್ ಆಗಿರುತ್ತೆ. ಅದಾದ ನಂತರ ಕೇಂದ್ರಾಡಳಿತ ಪ್ರದೇಶವಾಗಿ 1963 ಅಲ್ಲಿ ಆಗುತ್ತೆ. ಸೊ ಯಾವಾಗ ಪಾಂಡಿಚೇರಿ ಅಂತೇನೋ ಫ್ರೆಂಚರು ನೆನಪಲ್ಲಿ ಬರಲೇಬೇಕು. ಫ್ರೆಂಚರಾದ್ಮೇಲೆ ಏನು, ಕಾಂಗ್ರೆಸ್, ಕಮ್ಯುನಿಸ್ಟ್ ಇವುಗಳ ಅಪೋಸಿಷನ್ ನೆನಪಿಗೆ ಬರಬೇಕು. ಅದಾದ ಮೇಲೆ ಭಾರತದಲ್ಲಿ ಮರ್ಜ್ ಆಗೋದು, ಕೊನೆಗೆ ಯೂನಿಯನ್ ಟೆರಿಟರಿ ಆಗೋದು. ಸೊ ಇವು ಕೀವರ್ಡ್ಸ್ ಆಗತ್ತೆ. ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಮುಂದೆ ಹೋಗೋಣವಾ? ಎಸ್, ಹವಿದ ಜೋಶ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ. ಪಾಂಡಿಚೇರಿಯಲ್ಲಿ ಬರ್ತಾ ಇದೆ, ಇಲ್ಲಿ ಬರ್ತಾ ಇದೆ ಪುಡುಚೇರಿ. ಈಗ ಅದನ್ನ ಪುದುಚೇರಿ ಅಂತಾನೂ ಕರೀತಾರೆ. ಓಕೆ, ಎಸ್. ಪಾಂಡಿಚೇರಿ ಆಯಿತು. ಮತ್ತೊಂದು ಗೋವಾ. ಗೋವಾ ಯಾರ ವಶದಲ್ಲಿತ್ತು ನೆನಪಾಡ್ಕೊಳ್ಳಿ? ಪೋರ್ಚುಗಲ್. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಯಾವಾಗ ಅವ್ರು ಬಂದ್ರೋ ಹಾಗೆ ಕೊನೆಯದಾಗಿ ಭಾರತದಿಂದ ಹೋದಂಥವರು ಪೋರ್ಚುಗೀಸರೇ ಆಗಿದ್ದಾರೆ. 1961 ಇವ್ರು ಹೋಗ್ತಾರೆ. ಹೇಗೆ ಗೋವಾ ಲಿಬರೇಟ್ ಆಗತ್ತೆ? ಪೋರ್ಚುಗಲ್ ಎಕ್ಸ್ಟರ್ನಲ್ ಫೋರ್ಸಸ್ ಅನ್ನ ಕಳಿಸ್ಕೊಳುತ್ತೆ ಯುರೋಪು, ಆಫ್ರಿಕಾ ಕಡೆಯಿಂದ. ಭಾರತ ಅಪೋಸ್ ಮಾಡುತ್ತೆ. ಕೊನೆಗೆ ಏನೂ ಮಾಡ್ಲಿಕ್ಕಾಗದೆ ಇವರು ಭಾರತವನ್ನ ಬಿಟ್ಟು ಹೋಗ್ಬೇಕಾಗತ್ತೆ. ಸೊ ಎಂಡ್ಲೆಸ್ ಸ್ಟ್ರಗಲ್ ಆಗತ್ತೆ. ಸತ್ಯಾಗ್ರಹಿಗಳು ಬರ್ತಾರೆ, ಕೀವರ್ಡ್. ಅದಾದ್ಮೇಲೆ ಅಡಿಷನಲ್ ಟ್ರೂಪ್ಸ್, ಇದೊಂದು ಕೀವರ್ಡ್ ಆಗತ್ತೆ. ಆಫ್ರಿಕಾ ಮತ್ತು ಯುರೋಪ್ನಿಂದ ಬಹಳಷ್ಟು ಫೋರ್ಸ್ಗಳನ್ನ ಕರೆಸ್ಕೊಳ್ತಾರೆ. ಸತ್ಯಾಗ್ರಹಿಸ್ 1955 ವೆರಿ ಇಂಪಾರ್ಟೆಂಟ್ ಆಗತ್ತೆ. ಭಾರತದ ಬೇರೆ ಪ್ರದೇಶಗಳಿಂದ 1955ದಲ್ಲಿ ಸತ್ಯಾಗ್ರಹಿಗಳು ಅಸೆಂಬಲ್ ಆಗ್ತಾರೆ. ಈ ಲಿಬರೇಷನ್ ಮೂವ್ಮೆಂಟ್ ಅನ್ನ ಸ್ಥಾಪಿಸ್ತಾರೆ. ಅದಾದ ಮೇಲೆ 1961 ಇಂಡಿಯನ್ ಆರ್ಮಿ ಇಂಟರ್ವೆನ್ ಮಾಡುತ್ತೆ ಮತ್ತೆ ಗೋವಾವನ್ನ ತನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳುತ್ತೆ. ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ನೋಡಿ. ಪೋರ್ಚುಗೀಸರು ಎಕ್ಸ್ಟರ್ನಲ್ ಸಪೋರ್ಟ್ ಅನ್ನ ತೆಗೆದುಕೊಳ್ತಾರೆ. ಸತ್ಯಾಗ್ರಹಿಗಳು ಬರ್ತಾರೆ ಬೇರೆ ಬೇರೆ ಪ್ರದೇಶದಿಂದ. ಅದಾದ್ಮೇಲೆ ಇಂಡಿಯನ್ ಆರ್ಮಿ ಬರುತ್ತೆ. ಕೊನೆಯದಾಗಿ ಲಿಬರೇಟ್ ಆಗುತ್ತೆ 1961. ವೆರಿ ಇಂಪಾರ್ಟೆಂಟ್ ಇಯರ್. ಕೂಲ್, ಎಸ್. ಸೊ ಇಲ್ಲಿ ತನಕ ಇಂಟಿಗ್ರೇಷನ್ ನೋಡಿದ್ವಿ. ಮೊದಲಿಗೆ ಏನ್ ಮಾಡಿದ್ವಿ, ಏನು ಪ್ರಾಬ್ಲಮ್ಸ್ಗಳಿತ್ತು ಅದು ನೋಡಿದ್ವಿ. ಅದಾದ್ಮೇಲೆ ಅವುಗಳಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಏನಿತ್ತು, ಇವುಗಳನ್ನ ಇಂಟಿಗ್ರೇಷನ್ ಮಾಡ್ಕೊಳ್ಳೋದು. ಗೋವಾ ಇರಬಹುದು, ಪಾಂಡಿಚೇರಿ ಇರಬಹುದು, ಜುನಾಗಢ್ ಇರಬಹುದು, ಜಮ್ಮು ಕಾಶ್ಮೀರ್ ಇರಬಹುದು, ಹೈದರಾಬಾದ್ ಇರಬಹುದು. ಇವುಗಳನ್ನೆಲ್ಲವನ್ನು ಭಾರತ ಹೇಗೆ ಇನ್ಕ್ಲೂಡ್ ಮಾಡ್ತು ಅಂತ ನೋಡಿದ್ವಿ. ಈಗ ಅದಾದ ಮೇಲೆ ಎಲ್ಲ ಒಂದು ಭಾರತ ಆಗಿದೆ. ಈ ಭಾರತವನ್ನು ಭಾಷೆಗಳ ಆಧಾರದ ಮೇಲೆ ರೀಆರ್ಗನೈಸ್ ಮಾಡಬೇಕು ಅಂತ ಒಂದು ದೊಡ್ಡ ಮೂವ್ಮೆಂಟ್ ನಡೆಯುತ್ತೆ. ಇಂಡಿಪೆಂಡೆಂಟ್ ಇಂಡಿಯಾದಲ್ಲಿ ಇಂಡಿಪೆಂಡೆನ್ಸ್ ನಂತರ ನಡೆದಂತಹ ಅತಿ ದೊಡ್ಡ ಮೂವ್ಮೆಂಟ್ ಯಾವುದಂದ್ರೆ ಇಮಿಡಿಯೇಟ್ಲಿ ಅದೇ ಈ ಲ್ಯಾಂಗ್ವೇಜ್ ಆಧಾರದ ಮೇಲೆ ಲಿಂಗ್ವಿಸ್ಟಿಕ್ ಆರ್ಗನೈಸೇಷನ್ ಆಫ್ ಸ್ಟೇಟ್ಸ್. ಭಾಷಾವಾರು ರಾಜ್ಯಗಳು ಯಾವುವು ಮತ್ತು ಭಾಷಾವಾರು ರಾಜ್ಯಗಳ ಬೇಡಿಕೆ ಏಕೆ ಹುಟ್ಟಿಕೊಂಡಿತು? ಸೊ ಸ್ಟೇಟ್ಸ್ ಬೇಸ್ಡ್ ಆನ್ ಲ್ಯಾಂಗ್ವೇಜಸ್, ಅದನ್ನ ನಾವು ಭಾಷಾವಾರು ರಾಜ್ಯಗಳು ಅಥವಾ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಅಂತ ಕರಿತೇವೆ. ಆಲ್ರೆಡಿ ಹೇಳಿರೋ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಡೆಮೊಕ್ರೆಟಿಕ್ ಮೂವ್ಮೆಂಟ್, ವೆರಿ ಇಂಪಾರ್ಟೆಂಟ್, ಪ್ರಜಾಸತ್ತಾತ್ಮಕ ಚಳವಳಿ ಅಂತ ಕರಿತೇವೆ. ಏನಿತ್ತು ಇದರ ಇಂಪಾರ್ಟೆನ್ಸ್? ಗುಡ್ ಅಡ್ಮಿನಿಸ್ಟ್ರೇಷನ್ ಅನ್ನ ಕೊಡೋದು. ಯಾಕೆ ನೀವು ನೋಡಿರಬಹುದು 1857 ಡಿಸ್ಕಸ್ ಮಾಡಿದ್ವಿ. ಏನಂತ ಡಿಸ್ಕಸ್ ಮಾಡಿದ್ವಿ? ಅಡ್ಮಿನಿಸ್ಟ್ರೇಟಿವ್ ಕಾಸಸ್ ಅಲ್ಲಿ ಇಂಗ್ಲಿಷ್ ಹೇಗೆ ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಆಗಿತ್ತು ಅಂತ. ಅದೇ ರೀತಿ ಯಾವುದೇ ಕಾನೂನುಗಳು ನಮ್ಮ ಭಾಷೆಯಲ್ಲಿ ಅರ್ಥವಾಗುವಷ್ಟು ಬೇರೆ ಭಾಷೆಯಲ್ಲಿ ಅರ್ಥ ಆಗಲ್ಲ. ಹೀಗಾಗಿ ಒಂದು ಒಳ್ಳೆ ಗುಡ್ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು ಅಂದ್ರೆ ಈ ಒಂದು ಲ್ಯಾಂಗ್ವೇಜ್ ಮೇಲೆ ಬೌಂಡ್ರೀಸ್ಗಳನ್ನ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಏನು ಒಂದು ಅಡ್ಮಿನಿಸ್ಟ್ರೇಷನ್ದಲ್ಲಿ ಲ್ಯಾಂಗ್ವೇಜ್ ಅನ್ನು ಯೂಸ್ ಮಾಡ್ತಾ ಇದ್ರು ಅದು ಜನರ ಭಾಷೆಗಿಂತ ಡಿಫ್ರೆಂಟ್ ಆಗಿತ್ತು. ಬಹಳಷ್ಟು ಜನರಿಗೆ ಆ ಭಾಷೆ ತಿಳಿತಾ ಇರಲಿಲ್ಲ. ಹೀಗಿರಬೇಕಾದರೆ ಪೊಟ್ಟಿ ಶ್ರೀರಾಮುಲು ವೆರಿ 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 ಇಂಪಾರ್ಟೆಂಟ್ ಆಗತ್ತೆ. ಪೊಟ್ಟಿ ಶ್ರೀರಾಮುಲು ಅಂದ ಕೂಡಲೇ ಲಿಂಗ್ವಿಸ್ಟಿಕ್ ಫಾರ್ಮೇಶನ್ ಅದು ನೆನಪಿಗೆ ಬರಲೇಬೇಕು. ವಿಶಾಲ ಆಂಧ್ರಕ್ಕಾಗಿ ಇವರು ಬೇಡಿಕೆಯನ್ನ ಇಡ್ತಾರೆ. ಅದಕ್ಕೋಸ್ಕರ 58 ದಿನಗಳ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾರೆ. ಕೊನೆಗೆ 58 ದಿನಗಳ ನಂತರ ಅವರು ಸಾವನ್ನಪ್ತಾರೆ.
ಯಾವಾಗ ಅವರು ಸಾವನ್ನಪ್ತಾರೋ ಅದರ ನಂತರ ಈ ಒಂದು ಮೂವ್ಮೆಂಟ್ ಎಕ್ಸ್ಟ್ರಾ ಇಂಟೆನ್ಸಿಟಿಯನ್ನ ಪಡೆಯುತ್ತೆ. ಅದಾದ ಮೇಲೆ ಗೌರ್ಮೆಂಟ್ ವಿಶಾಲಾಂಧ್ರ ಸಭೆಯನ್ನ, ಒಂದು ಸ್ಟೇಟ್ ಅನ್ನ ಮುಂದೆ ತರುತ್ತೆ. ಸೊ ಇಲ್ಲಿ ನೋಡೋದಾದ್ರೆ ಪೊಟ್ಟಿ ಶ್ರೀರಾಮುಲು ನಂತರ ವಿಶಾಲಾಂಧ್ರ ರಾಜ್ಯ ರಚನೆಗೆ ಒತ್ತಾಯಿಸಿ 58 ದಿನಗಳ ಕಾಲ ಅಮರಣಾಂತ ಉಪವಾಸ ಸತ್ಯಾಗ್ರಹ ನಡೆಸಿ 1952ರಲ್ಲಿ ನಿಧನರಾಗ್ತಾರೆ. 1953-52 ತನಕ ಏನಾಯ್ತು, ಪೊಟ್ಟಿ ಶ್ರೀರಾಮುಲು ಆಯ್ತು. 1953ಯಲ್ಲಿ ಗೌರ್ಮೆಂಟ್ ಫಜಲ್ ಅಲಿ ಕಮಿಷನ್ ಅನ್ನ ನೇಮಿಸುತ್ತೆ. ಕೀವರ್ಡ್ ಏನು, ಗುಡ್ ಅಡ್ಮಿನಿಸ್ಟ್ರೇಷನ್, ಪೊಟ್ಟಿ ಶ್ರೀರಾಮುಲು, ಫಜಲ್ ಅಲಿ ಕಮಿಷನ್. ಈ ಫಜಲ್ ಅಲಿ ಕಮಿಷನ್ ಅಲ್ಲಿ ಇವರೇ ಚೇರ್ಮನ್ ಆಗಿರ್ತಾರೆ, ಮತ್ತೆ ಪಣಿಕ್ಕರ್ ಮತ್ತೆ ಕುಂಜ್ರು ಮೆಂಬರ್ಸ್ ಆಗಿರ್ತಾರೆ. ಸೊ ಫಜಲ್ ಅಲಿ ಕಮಿಷನ್ ಅಲ್ಲಿ 3 ಜನ ಬರ್ತಾರೆ. ಇದಕ್ಕೆ ಯಾವ್ದಾದ್ರು ನಿಮ್ಮ ಹತ್ರ ಶಾರ್ಟ್ ಫಾರ್ಮ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇವರ ಒಂದು ರಿಪೋರ್ಟ್ ಅನ್ನು ಆಧರಿಸಿ 1953ಯಲ್ಲಿ ಆಂಧ್ರ ಪ್ರದೇಶ್ ಬಿಕೇಮ್ ದ ಫಸ್ಟ್ ಸ್ಟೇಟ್ ಟು ಬಿ ಫಾರ್ಮ್ಡ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್. ಆಂಧ್ರ ಪ್ರದೇಶವು ಭಾಷೆಯ ಆಧಾರದ ಮೇಲೆ ರಚನೆಯಾದ ಮೊದಲ ರಾಜ್ಯವಾಯಿತು. ಅದಾದ ನಂತರ ಕಮಿಷನ್ನ ರಿಪೋರ್ಟ್ನ ಆಧಾರದ ಮೇಲೆ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ 1956 ಅಲ್ಲಿ ಬರುತ್ತೆ. 1 ಮಾರ್ಕ್ ವಾಯ್ಸ್ ವೆರಿ 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 ಇಂಪಾರ್ಟೆಂಟ್ ಆಗುತ್ತೆ, ಕೇಳಬಹುದು. ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಕೇಮ್ ಇನ್ ಟು ಇಫೆಕ್ಟ್ ಇನ್ ವಿಚ್ ಇಯರ್? 1956 ಆಗುತ್ತೆ. ಮತ್ತೊಂದ್ಸಲ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಹೇಳ್ತೇನೆ. ಪೊಟ್ಟಿ ಶ್ರೀರಾಮುಲು 1952 58 ಡೇಸ್ ಏನು ಅಮರಣಾಂತ ಉಪವಾಸ, ನಿಧನ ಆಗ್ತಾರೆ. ಫಜಲ್ ಅಲಿ ಕಮಿಷನ್ ಬರುತ್ತೆ. ಅದಾದ ಮೇಲೆ ಆಂಧ್ರ ಆಗತ್ತೆ. ಅದಾದ ಮೇಲೆ 14 ಸ್ಟೇಟ್ಸ್ ಆಗತ್ತೆ. ಯಾವುದರ ಅಕಾರ್ಡಿಂಗ್? ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ 1956. ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಆಸಮ್ ಬ್ಲಾಸಮ್, ಯಾಕೆ ಆಸಮ್ ಬ್ಲಾಸಮ್ ಅಂತಿದ್ದೇನೆ? ಈಗ ಫಂಟಾಸ್ಟಿಕ್ ಅಂತೇನೆ. ಯಾಕಂದ್ರೆ ನಾವು ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಈ ಚಾಪ್ಟರ್ ಅನ್ನು ಸಹ ಮುಗಿಸಿದ್ದೇವೆ. ಅದೇ ರೀತಿಯಾಗಿ ಉಳಿದಿರುವಂತಹ ದಿನವನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ. ಯಾಕಂದ್ರೆ ಜೀವನದಲ್ಲಿ ಕಷ್ಟ ಸುಖ ಎಲ್ಲ ಇರೋದೆ, ಆದಷ್ಟು ದಿನ ಖುಷಿಯಾಗಿರೋಣ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಥ್ಯಾಂಕ್ ಯು, ಗುಡ್ ನೈಟ್, ಶುಭ ರಾತ್ರಿ.